ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. 26 ಜನವರಿ 2026ರಂದು ನಡೆಯುವ ಗಣರಾಜ್ಯೋತ್ಸವದ ದಿನಾಚರಣೆ ಸಂಬಂಧ ದಿನಾಂಕ 7/1/2026ರಂದು ಮಧ್ಯಾಹ್ನ 3 ಗಂಟೆಗೆ ಅಜ್ಜಂಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಾನ್ಯ ತಹಶೀಲ್ದಾರ್ ಇವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಗಣರಾಜ್ಯೋತ್ಸವವನ್ನು ಶೆಟ್ರಸಿದ್ದಪ್ಪ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ಸರಿಯಾಗಿ ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ ನಡೆಯುತ್ತದೆ. ಎಲ್ಲ ಶಾಲಾ ಕಾಲೇಜು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿಗಳು, ಸಾರ್ವಜನಿಕರು, ಮಕ್ಕಳು ಹಾಗೂ ಪಟ್ಟಣ ಪಂಚಾಯಿತಿ ನೂತನ ಸದಸ್ಯರು ಎಲ್ಲರೂ ಸಮಯದ ಒಳಗೆ ಬರಬೇಕು ಎಂದು ತಿಳಿಸಿದರು. ಕ್ರೀಡಾಂಗಣದ ಸ್ವಚ್ಛತೆ, ವೇದಿಕೆ ಸಿದ್ಧತೆ, ವೇದಿಕೆಯ ಅಲಂಕಾರ, ಇಲಾಖೆಗಳಿಗೆ ದೀಪಾಲಂಕಾರ, ಸಿಹಿ ವಿತರಣೆ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳ ವಿವಿಧ ಇಲಾಖೆಗಳಿಗೆ ಹಂಚಿಕೆ ಮಾಡಲಾಯಿತು. ಇಲಾಖೆಯವರು ವಹಿಸಿದ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಎಂಎಲ್ಎ ಸರ್ ಇರ್ತಾರೆ. ಎಂಎಲ್ಎ ಸರ್ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಇರ್ತಾರೆ. ಹಾಗೆ ಇಒ ಸರ್ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ಇವರು ಕೂಡ ಬರ್ತಾ ಇದ್ದಾರೆ. ಯಾರು ಡಿವೈಎಸ್ಪಿ ಇರ್ತಾರೆ. ಯಾಕಂದ್ರೆ ಎಂಎಲ್ಎ ಸರ್ ಇಲ್ಲೇ ಇರೋದ್ರಿಂದ ಮೋಸ್ಟ್ಲಿ ಡಿವೈಎಸ್ಪಿ ಸರ್ ಇಲ್ಲೇ ಇರ್ತಾರೆ. ಎಸಿ ಸರ್ ಇರ್ತಾರೆ. ನಾವು ಇರ್ತೀವಿ. ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಇದ್ದಿದ್ರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು, ಅವರಿಲ್ಲ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಬರಂಗಿದ್ರೆ ಅಡ್ಮಿನಿಸ್ಟ್ರೇಟರ್. ಸೊ ಇಷ್ಟು, ಮತ್ತೆ ನೌಕರ ಸಂಘದ ಅಧ್ಯಕ್ಷ, ಇಷ್ಟು ಜನ ವೇದಿಕೆಯಲ್ಲಿ ಇರ್ತಾರೆ. ವೇದಿಕೆ ಕಾರ್ಯಕ್ರಮ ಅಷ್ಟೇ 9 ಗಂಟೆಗೆ ಫ್ಲಾಗ್ ಹಾಸ್ಟಿಂಗ್ ಮುಂಚೆ ನಮ್ಮ ಏನು ಮುಂದೆ ಮಾತಾಡೋದು ಫ್ಲಾಗ್ ಹಾಸ್ಟಿಂಗ್ ಆದ ತಕ್ಷಣ ನಮ್ದು ರಾಷ್ಟ್ರಗೀತೆ ಆಗುತ್ತೆ. ರಾಷ್ಟ್ರಗೀತೆ ಆದ ತಕ್ಷಣ ವೇದಿಕೆಗೆ ಹೋಗ್ತಾರೆ. ವೇದಿಕೆಗೆ ಹೋಗ್ಬಿಟ್ಟು ಪೆರೇಡ್ ವೀಕ್ಷಣೆ, ಫಸ್ಟ್ ಅಂದ್ರೆ ಪೆರೇಡ್ ಓಪನ್ ಜಿಪ್ ಅಲ್ಲಿ ವೀಕ್ಷಣೆ ಆಗುತ್ತೆ. ಫ್ಲಾಗ್ ಪೆರೇಡ್ ಮಾರ್ಚ್ ಪಾಸ್ಟ್ ನಡೆಯುತ್ತೆ. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಾಗತ, ಧ್ವಜಾರೋಹಣ, ಸಂದೇಶ, ಅಧ್ಯಕ್ಷ ಭಾಷಣ. ಯೂಶಲಿ ಅಧ್ಯಕ್ಷ ಭಾಷಣ ಒಂದೇ ಇರುತ್ತೆ. ಯಾಕಂದ್ರೆ ನಾವು ಅಧ್ಯಕ್ಷ ಭಾಷಣ ಕೂಡ ಇರೋದಿಲ್ಲ. ಈ ಉದಾಹರಣೆಗೆ ನಾವು ಚಿಕ್ಕಮಗಳೂರೆಲ್ಲ ನಾವು ಮಾಡಿದಾಗ ಅಲ್ಲಿ ಯಾರು ಫ್ಲಾಗ್ ಹಾಸ್ಟ್ ಮಾಡ್ತಿಲ್ಲ, ಅವರು ಧ್ವಜಾರೋಹಣ ಸಂದೇಶ ಕೊಡ್ತಾರೆ. ಬಟ್ ಎಂಎಲ್ಎ ಸರ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅಧ್ಯಕ್ಷ ಭಾಷಣ ಮತ್ತೆ ಟೌನ್ ಪಂಚಾಯತ್ ಅಧ್ಯಕ್ಷ ಭಾಷಣ, ಇಷ್ಟೇ ಕಾರ್ಯಕ್ರಮ. ನಂತರ ಸಾಧಕರಿಗೆ ಸನ್ಮಾನ, ವಂದನೆ. ಈ ಸಂದರ್ಭದಲ್ಲಿ ಕೃಷಿ, ಶಿಕ್ಷಣ, ಆರೋಗ್ಯ, ಸಾಹಿತ್ಯ, ಸಮಾಜ ಸೇವೆ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸುವ ಸಲುವಾಗಿ ದಿನಾಂಕ 17 ಜನವರಿ 2026 ಸಂಜೆ, ಅಂದರೆ ಕಚೇರಿಯ ಕೆಲಸದ ಸಮಯದ ಒಳಗಾಗಿ ತಾಲೂಕು ಕಚೇರಿಗೆ ಬಂದು ಅರ್ಜಿಯನ್ನ ಸಲ್ಲಿಸಬಹುದು. ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರಿಗೆ ಗುರುತಿಸೋದು ಮತ್ತೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅದಕ್ಕೆ ಯಾರಾದ್ರೂ ಅರ್ಜಿ ಹಾಕ್ಬೇಕು ಅಂತಂದ್ರೆ ಅರ್ಜಿನ ತಾಲೂಕು ಆಫೀಸಿಗೆ 18ನೇ ತಾರೀಕು ಸಂಜೆ 5:30 ತಾವು ಕೊಟ್ರೆ ನಾವು ಅರ್ಜಿನ ಪರಿಗಣನೆಗೆ ತಗೊಂಡು 20ನೇ ತಾರೀಕು ಫೈನಲೈಸ್ ಮಾಡಿ 20 ತಾರೀಕು ಯಾರಿಗೆ ಸನ್ಮಾನ ಮಾಡಬೇಕು ಅಂತಂದ್ರೆ ನಾವು ಫೈನಲೈಸ್ ಮಾಡ್ತೀವಿ. ಈಗ ಬಗ್ಗೆ ಅಂಗಡಿ ಮಾಡಿದ್ದಾರೆ ಇಒ, ತಹಶೀಲ್ದಾರ್, ಚೀಫ್ ಆಫೀಸರ್ ಪಟ್ಟಣ ಪಂಚಾಯತಿ ಮತ್ತೆ ಬಿಒ ತರೀಕೆರೆ ಇರ್ತಾರೆ. ಇಲ್ಲಿ ಮತ್ತೆ ಪೊಲಿಟಿಕಲ್ ಏನಂದ್ರೆ ಇವರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಮೇಶ್, ತಾಲೂಕು ಪಂಚಾಯಿತಿ ಇಒ ವಿಜಯಕುಮಾರ್, ತಹಶೀಲ್ದಾರ್ ವಿನಯಸಾಗರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ರೇವಣ್ಣ, ಸದಸ್ಯರಾದ ನಿಸರ್, ತೀರ್ಥಪ್ರಸಾದ್ ಹಾಗೂ ಎಲ್ಲ ಅಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸಾರ್ವಜನಿಕರು ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್. ಧನ್ಯವಾದ.